ಶಿವ ಪಾರ್ವತಿ ವ್ಯವಹಾರ ಸಂಚಾರಕ್ಕಾಗಿ ಜಾಗ್ರತಪುರ ಪಟ್ಟಣದೊಳಗೆ ಬಂದ್ ಇಳ್ಕೊಂಡ್ರು. ಅವಾಗ ಪಾರ್ವತಿಗೆ ಈ ನಿಸರ್ಗವನ್ನ ನೋಡಿ ಮೋಹನ ಹೆಚ್ಚಾಗಿ ಕರೆಯಿಂದ ತನ್ನ ಎದೆ ಬದೆಗಳನ್ನ ಬಿಗದ ಎದೆ ಹಾಲನ್ನ ಉಕ್ಕಿ ಧರಣಿಗೆ ಬೀಳಕತ್ತ ಸಂದರ್ಭದೊಳಗ ಅವಾಗ ಬಲಕಿನ ಮಲೆ ಎದೆ ಹಾಲ ಮತ್ತು ಮಣ್ಣನ್ನ ಕೂಡಿಸಿ ಒಂದು ಗೊಂಬೆಯನ್ನ ತಯಾರು ಮಾಡಿ ಗಂಡ ಗೊಂಬೆ ತಯಾರು ಮಾಡಿ ಎಡಕಿನ ಎದೆ ಹಾಲ ಮತ್ತು ಮಣ್ಣನ್ನ ಕೂಡಿಸಿ ಒಂದ ಹೆಣ್ಣು ಗೊಂಬೆ ತಯಾರು ಮಾಡಿ ಎರಡು ಮುದ್ದಾಗಿ ಗೊಂಬೆಗಳನ್ನ ತಯಾರು ಮಾಡಿ ಮುದ್ದುಗೊಂಡು ಮುದ್ದಾಯ ತಿಳಿ ನಾಮಕರಣ ಮಾಡಿ ಅವ ಎರಡು ಗೊಂಬೆಗಳನ್ನ ತಂದು ಎಲ್ಲಿಗೆ ಬಿಟ್ರು ಅಂತ ಕೇಳಿದ್ರೆ ಜೀವಕಾಲ ತುಂಬಿದ ಬಳಕ ಕೌರವ ಋಷಿ ಆಶ್ರಮದೊಳಗ ತಂದು ಬಿಟ್ರು. ಕೌರವ ಋಷಿ ಆಶ್ರಮದೊಳಗ ಯಾಕೆ ಬಿಟ್ರು ಕಾರಣ ಹಿಂಗ್ ಕೇಳಾರಿಲ್ರಿ? ಕೇಳಾರಿಪ್ಪ. ಕೌರವ ಋಷಿ ಆಶ್ರಮಕ್ಕನ ಯಾಕೆ ಬಿಟ್ರು? ಅವಾಗ ಆ ಪಾರ್ವತಿ ಪರಮೇಶ್ವರ ವ್ಯವಹಾರ ಸಂಚಾರಕ್ಕೆ ಬಂದಾಗ ಇದೇನ ಉಕ್ಕೇರಿ ಹಾಲು ಬಿದ್ದು ನೋಡು. ಅವಾಗ ಎರಡು ಗೊಂಬಿ ಮಾಡಿದಾಗ ಪತಿದೇವ ಪರಮಾತ್ಮ ಪಾರ್ವತಿ ತೊಡಿಮ್ಯಾಗ ತಲೆ ಇಟ್ಟು ಮಕ್ಕೊಂಡಾಗ ಎತ್ತ ಕೇಳ್ತಾನ ಪಾರ್ವತಿ ಎರಡು ಗೊಂಬಿಗಳು ಎದಕ್ ಮಾಡಿದಿ ಅಂದ ಕಾಲಕ್ಕ ಪಾರ್ವತಿ ಹೇಳ್ತಾವ ಎರಡು ಗೊಂಬಿದಿಂದ ಮುಂದೆ ಒಂದು ಧರ್ಮ ಉದ್ಧಾರ ಆಗ್ಬೇಕಾಗ್ಯದ, ಒಂದು ಮತ ಬೆಳಿಬೇಕಾಗ್ಯದ, ನಾನು ನೀನು ಧರಣಿಗೆ ಬಂದದಕ್ಕೊಂದು ಕೂನ್ ಉಳಿಬೇಕಾಗ್ಯದ. ಹೌದಿಲ್ಲ? ಅದಕ್ಕ ಎದೆ ಹಾಲ ಮಣ್ಣನ್ನ ಕೂಡಿಸಿ ಎರಡು ಗೊಂಬಿ ಮಾಡಿ ನೀವಕ್ಕ ಜೀವಕಾಳ ತುಂಬಂದ ಕಾಲಕ್ಕ ಅವಕ್ಕ ಜೀವಕಾಳ ತುಂಬಿದ್ರು. ಹೌದ್ರಿಪ್ಪ. ಇನ್ನ ತುಂಬಿ ಇವಕ್ಕ ವಿದ್ಯೆ ಬುದ್ಧಿ ಸಂಸ್ಕಾರಗಳನ್ನ ಕಲಿಸಬೇಕಾಗಿತ್ತಂದ್ರ ಇವಕ್ಕ ಏನೆಲ್ಲ ಒಂದು ಸಂಸ್ಕಾರ ಕೊಡ್ಬೇಕಾಗಿತ್ತಂದ್ರ ಒಬ್ಬ ಗುರು ಬೇಕು. ಬೇಕ್ರಿ ಸರ. ಹೌದಿಲ್ಲ? ಹೌದು. ಇದಕ್ಕ ಗುರು ಯಾರು ಯೋಗ್ಯ ಅಂತ ತಿಳ್ಕೊಂಡ ಕರಿಂದ ಪರಮಾತ್ಮ ವಿಚಾರ ಮಾಡಿ ಆ ಕೌರವ ಋಷಿ ಅಂತ ಒಯ್ದು ಬಿಟ್ಟ. ಹೌದ್ರಿಪ್ಪ. ಇದು ಒಂದು ಧರ್ಮ ಉದ್ಧಾರ ಆಗ್ಬೇಕಾಗ್ಯದ, ಒಂದು ಮತ ಬೆಳಿಬೇಕಾಗ್ಯದ. ಈ ಭೂಲೋಕದ ವ್ಯವಹಾರಗಳನ್ನ ಮುಂದೆ ಏನ್ ಆಗಬೇಕಾ, ಏನೇನು ಹೆಂಗ ನಡಿಬೇಕಾ, ಅವರಿಗೆ ವಿದ್ಯಾ ಬುದ್ಧಿ ಕಲಿಸುವಂತ ತಾಕತ್ತು ಯಾರ ಹತ್ತಕ್ಕಿತ್ತು ಅಂತ ಕೇಳಿದ್ರ ಕೌರವ ಋಷಿ ಹಂತಕ್ಕಿತ್ತು. ಅದಕ್ಕಾಗಿ ಅವ್ರ ಹತ್ತಕ್ಕೆ ಬಿಟ್ರೆ ಎರಡು ಮಕ್ಕಳ ಒಳ್ಳೆ ರೀತಿ ನಡತಿಗಳನ್ನ ಕಲಿತು ಒಳ್ಳೆ ವಿದ್ಯೆ ಬುದ್ಧಿಗಳನ್ನ ಕಲಿತ ಪ್ರವೀಣರಾಗ್ತಾರತ್ತ ತಿಳ್ಕೊಂಡ ಆ ಕೌರವ ಋಷಿ ಆಶ್ರಮದೊಳಗೆ ಓದ್ ಬಿಟ್ಟಾರ. ಹೌದ್ರಿಪ್ಪ. ಆ ಕೌರವ ಋಷಿ ಆಶ್ರಮದೊಳಗ 24 ವರ್ಷ ಆ ಎರಡು ಶಿಶುಗಳು ಬೆಳಿತಾವ. ಬೆಳೆದ ದೊಡ್ಡ ಆದ ಬಳಿಕ ಮತ್ತೆ ತಿರುಗಿ ಶಿವ ಪಾರ್ವತಿ ಭೂಲೋಕಕ್ಕೆ ಬಂದು ಭೂಲೋಕಕ್ಕೆ ಬಂದ ಬಳಿಕ ಅವ್ರಿಗೆ ಇಬ್ಬರವ್ರಿಗೆ ಲಗ್ನ ಮಾಡಿ ಸತಿಪತಿಗಳನ್ನ ಮಾಡಿಕರಿಂದ ಬಿಟ್ಟು ಹೋಗ್ತಿದ್ರು. ಅವಾಗ ಯಾರು ಕೌರವ ಋಷಿ ಕೇಳ್ತಾನ, ಏನ್ ಕೇಳ್ತಾನಿಪ್ಪ ಮಾತ? ಆ ಸಣ್ಣ ಕೂಸುಗಳಿಗೆ ತಂದ ನನ್ನ ಹತ್ತಕ್ಕೆ ಬಿಟ್ಟಿ ಇವಕ್ಕ ಇನ್ನ ಇವ್ರದಿಂದ ಒಂದು ಧರ್ಮ ಹೆಂಗ ಬೆಳಿಬೇಕ, ಇವ್ರದ್ದು ಏನೇನ್ ಮಾಡ್ಬೇಕ, ಎಂತ ಮಾಡ್ಬೇಕನ್ನಂತದ ಇವ್ರಿಗೆಲ್ಲ ವಿದ್ಯೆ ಬುದ್ಧಿಗಳನ್ನ ಎಲ್ಲ ನಾನು ಕಲಿಸಿಕೊಟ್ಟಿನಿ. ಹೌದಿಲ್ಲ? ಹೌದ್ರಿಪ್ಪ. ಲಗ್ನ ಮಾಡಿ ಹೊಂಟಿ ಕರೆ ಇನ್ನ ಮುಂದೆ ನಂದು ಇವ್ರ ಜೊತೆ ಹೆಸರು ಹೆಂಗ್ ಉಳಿದ, ನನ್ನ ಯಾಕೆ ಇವ್ರು ಉಳಿದದ್ದು ಕೂಣೇನು ಉಳಿದ ಆತ ಕೌರವ ಋಷಿ ಕೇಳಿದಾಗ ಅವಾಗೇನ್ ಹೇಳ್ತಾರಿಪ್ಪ ಪರಮಾತ್ಮ? ಅವಾಗ ಪರಮಾತ್ಮ ಹೇಳ್ದ, ಮುದ್ದಾಗಿರತಕ್ಕಂತ ಎರಡು ಗೊಂಬಿ ಕೌರವ ಋಷಿ ಆಶ್ರಮದಾಗ ಬೆಳೆದದ್ದಕ್ಕಾಗಿ ಈ ಕೌರವ ಋಷಿ ಆಶ್ರಮದೊಳಗ ಮುದ್ದಪ್ಪ ಬೆಳೆದಾರ. ಇವರ ಹೊಟ್ಟಿಲಿ ಏನ ಮುಂದ ಮಕ್ಕಳು ಮೊಮ್ಮಕ್ಕಳು ಇವ್ರದ್ದು ಬಳ್ಳಿ ಹಬ್ತದ ನೋಡು, ಇವರಿಗೆ ಕುರುಬರ ತಿಳಕರಿಂದ ಹೆಸರಾಗಲಿ ಅಂತೇಳಿ ಆಶೀರ್ವಾದ ಮಾಡಿದ. ಹೌದು. ಏನಾ ಕುರುಬರು ಕವರಬ 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 ಅದೇ ಮುಂದ ಕುರಬ ಅನ್ನತಕ್ಕಂಥದ್ದ. ಈ ಕವರಬ ಅನ್ನತಕ್ಕಂಥ ಹೆಸರನ್ನ ಕುರಬ ತಿಳಿಕಿರಿಂದ ಕವರಬ 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 ಅದು ಕುರಬ. ಅದು ನಿನ್ನ ಆಶ್ರಮದೊಳಗೆ ಬೆಳೆದದ್ದಕ್ಕೆ ನಿನ್ನ ಹೆಸರು ಅಡಕ ಮಾಡಿ ಮುಂದೆ ಇವರು ಕುರುಬರ ತಿಳ್ಕ ಹರಿದ 18 ಪಗಡಿ ಜಾತಿಯವರು ಕುರಿ ಕಾಯ್ತಾರೆ, ಎಲ್ಲರಿಗೂ ಕುರುಬರ ಅನ್ನಂಗಿಲ್ಲ. ಎಲ್ಲಿಲ್ರಿ ಸರ್? ಆ ಧರ್ಮದೊಳಗೆ ಯಾರು ಹುಟ್ಟಿ ಬಂದಾರ ಅವ್ರಿಗೆ ಮಾತ್ರ ಕುರುಬರತ್ತಾರ. ಆ ಕೌರವ ಋಷಿದ ಹೆಸರನ್ನ ಅಡಕ ಮಾಡ್ಕೊಂಡಕ್ಕಿರಿಂದ ಕುರುಬ ಅನ್ನತಕ್ಕಂತ ಹೆಸರು ಜಗತ್ತದೊಳಗೆ ಪ್ರಖ್ಯಾತ ಆಗ್ಯದ. ಆ ಕೌರವ ಋಷಿ ಆಶ್ರಮಕ್ಕನ ಯಾಕೆ ಬಿಟ್ರು ಅಂತ ಕೇಳಿದ್ರೆ ವಿದ್ಯಾ ಬುದ್ಧಿ ಕಲಿಸುವಂತದ ತಾಕತ್ ಅವನ ಹಂತೆ ಕಷ್ಟ ಇತ್ತು. ಇವರಿಗೆಲ್ಲ ಅದನ್ನ ಕಲಿಸಿ ಪ್ರವೀಣ ಮಾಡ್ಲಿ ತಿಳ್ಕೊಂಡ ಕೌರವ ಋಷಿ ಆಶ್ರಮಕ್ಕೆ ಬಿಟ್ಟಾನ. ನೀವು ಕೇಳಿರತಕ್ಕಂಥದ್ದು ಮಾತಿನ ಉತ್ತರ ಹಿಂಗದ. ಇನ್ನ ಇಲ್ಲ ನಮ್ಮ ಹಿರಿಯರು ಏನ್ ಹೇಳ್ಕೊತ್ ಬಂದಾರತ್ ನೀವು ಹೇಳಿದ್ರಿ ನೋಡು. ಅಲ್ಲಿದಿಂದ ವಿಶ್ವಕರ್ಮ ಮಾಡಿ ಕೊಟ್ಟಿದ್ದಂದ್ರ ಅವ ಮತ್ತ ಎಲ್ಲಾ ಈಗ ಹೇಳಿನಲ್ಲ ಆ ಸಾಹಿತಿಗಳೇನ್ ಹಂಗ ಬಾರಸ್ಗೊತ್ತ ಮಾಡ್ಕೊತ ಅದ್ರಾಗ ಮೂರ್ತಿ ಪೂಜೆ ಮಾಡಿ ತಂದಾರ, ಏನ್ ಹಂಗ ತಂದಾರ ನೋಡ್ರಿ. ನಿಮ್ ಹಿರಿಯರಿಗೆ ಕೇಳ್ರಿ. ಇನ್ನು ಎಲ್ಲಾ ಸುಮ್ ಕುಲ್ಲ ಪಲ್ಲಕ್ಕಿ ಒಂದ ತಂದಕ್ರಿ, ಹಿಂದಿಂದ ಬೇರೆ ಕಡೆ ಮಕ ಪೂಜಾರ, ಹಿಂದಿಂದ ಡೊಳ್ಳ ಪಳ್ಳ ಬಾರಿಸ್ಯಾರ ಅಂದ್ರ ಹಂಗಿದಿ ಹಂಗ ಹೇಳಿದ್ರಂದ್ರ ಹಂಗ ಹೇಳ್ರಿ. ಇಲ್ಲ ಪಲ್ಲಕ್ಕಿ ಪೂಜಿತಪ್ಪ ಅಂತಂದ್ರ ಪಲ್ಲಕ್ಕಿ ಮಾಡಿಸದಂದ್ರ ಅದ್ರಾಗ ಒಂದು ಮಕ ಬೇಕ್ರಿ ಸರ ಅನ್ನುವಂಗಿತ್ತಂದ್ರ ಹಂಗಾರ ಹೇಳ್ರಿ. ಹೆಂಗ್ ಹೇಳ್ತೀರಿ ಹೇಳ್ರಿ, ಹೇಳ್ತಾರ. ನಿಮ್ಮ ಪ್ರಕಾರ ಇನ್ನ
ಇನ್ನೊಂದು ಮಾತು ಕೇಳುದದ ಅವ್ರಿಗೆ. ಏನ್ರಿಪ್ಪ ಮಾತ? ಇದಕ್ಕ ಸಿದ್ಧಟಿಗೆ ಮಾತತ್ ಮೊದಲು ಹೇಳಿ ನಾನು. ಹಾ ಹಾ ವಿಚಾರ ಇದಕ್ ಹೆಂಗ ತಂದ್ ಹಚ್ಚತ್ತೀರಿ ಹಚ್ಚ್ರಿ. ಹಾ ನೋಡು, ನಾ ಅಂಶದ ಮುತ್ಯ, ಈ ಕಡೆ ಮಾಳಿಂಗರಾಯ, ಇವ ದೇವ್ರ ಹೆಚ್ಚ ಅವ ದೇವ್ರ ಹೆಚ್ಚ, ಅವ್ರಿಗೆ ನಾನು ಕಡಿಮೆ ಮಾಡ್ಬೇಕು ಇವ್ರಿಗೆ ಹೆಚ್ಚು ಮಾಡ್ಬೇಕನ್ನಂತದ ನನ್ನ ಭಾವನದಾಗಿಲ್ಲ. ಹಾ ಹಾ ಏನ ಪ್ರಶ್ನೆ ಸಿದ್ಧಾಟಿಗೆ ಗರಸನೆ ಕೇಳ್ತೀನಿ, ಅದು ಉತ್ತರ ಹೇಳಿದ್ರೆ ಸಿದ್ಧಾಟಿಗೆ ಬೆಳೆಯಂಗಿರ್ಬೇಕು ನಾ ಹಂಗ ಕೇಳ್ತೀನಿ. ಹೌದ್ರಿಪ್ಪ. ಎಲ್ಲಾರು ಕೇಳ್ತಾರ ತಿಳ್ಕರಿಂದ ಎಲ್ಲಾರಂಗ ನಾ ಕೇಳಿ ಎಲ್ಲಾರಗತಿ ಅಡ್ನಾಡಿ ಮಾತಾಡಂಗಿಲ್ಲ, ಮಾತಾಡೋದು ನಾನು ಕಲ್ತೇ ಇಲ್ಲ. ಹಾ ಇದೇಗ ಮಾತಾಡಕತ್ತದ. ಹೌದ್. ನಮಗ ತಲೆ ಹಿಡ್ಕೊಂಡು ಸೊನಾರಿಸಿದ ಕಿಲ್ಲಾರ ಕೊಟ್ಟ, ನಮಗ ತಲೆ ಹಿಡ್ಕೊಂಡು ಕಿಲ್ಲಾರ ಬಂದವ್ರಿಪ್ಪ. ಹೌದಿಲ್ಲ? ಹಾ ಹಾ ಇನ್ನ ಈ ಕಡೆ ಮಾದಲಿಂಗನದಿಂದ ಅಟ್ಟ ನೀವು ಕಿಲ್ಲಾರ ತಂದಸ್ತೀರಿ. ಹಾ ಮಾದಲಿಂಗಿಗೆ ಎಲ್ಲಿದಿಂದ ಬಂದು ಅಂತ ಕೇಳಿದ್ರ ಎಲ್ಲಿದಿಂದ ಬಂದಂತ್ರ ಶಿಗನಾಪುರದ ಮಾದೇವ್ ಕೊಟ್ಟಾನ ಈ ಕಡೆದಿಂದ ಹೇಳ್ತೀರಿ. ಹಾ ಹಾ ಇಲ್ಲಿ ನಾ ಕೇಳುವಂತ ಮಾತು ಬರೇ ಕೇಳಿದ್ದನ್ನ ಕೇಳ್ಕೊತ ಹೋಗಂಗಿಲ್ಲ. ಹಾ ಮನುಷ್ಯಾಗ ವಿಷಯ ಹೊಸದನಿಸಿರ್ಬೇಕು. ಹೌದ್. ಹಿಂಗ ನಿಮ್ಮ ಮಠಮನಿ ಒಳಗ ತಲೆ ಹಿಡ್ಕೊಂಡು ಕಿಲ್ಲಾರ ಬಂದಾವ. ನಿಮ್ಮ ಮಠಮನಿ ಒಳಗೂ ತಲೆ ಹಿಡ್ಕೊಂಡು ಕಿಲ್ಲಾರ ಬಂದಾವ. ಹಾ ಹಾ ಕಿಲ್ಲಾರ ಬರ್ಬೇಕಾದ್ರೆ ಎಲ್ಲಿದಿಂದ ಹೆಂಗ್ ಬಂದು ಅದನ್ನ ಏನೇನ್ ಹೇಳ್ಕೊತ ಬರ್ತೀರಿ ಬರ್ರಿ. ಬರ್ರಿ ಕೇಳುವಂತ ಮಾತ್ ಹಂಗ್ರಿಪ್ಪ. ಇಲ್ಲಿ ಯಾರ ಸೊನಾರಿ ಸಿದ್ದೇಶ್ವರ ಬಂದ ಹಾ ಹಾ ಸೋಮರಾಯಾಗ ಕೇಳ್ತಾನ. ಏನ್ ಕೇಳ್ತಾರಿಪ್ಪ ಮಾತ? ಆ ಅಡವಿ ಹರ್ಯಾಣದಾಗ ಕೆಟ್ಟ ಕಾಂತಾರ ಗುಟ್ಟ ಗವಾರದಾಗ ಬಂದ್ ಕಿರಿಂದೆಪ್ಪ ನನಗರಿ ಹೊಟ್ಟೆ ಹೆಸದದ, ಹಾ ನನಗ್ ಊಟಕ್ಕೆ ಏನಾರ ಕೊಡಂದ ಕಾಲಕ್ಕ. ಹಾ ಹಾ ಅವಾಗ ಸೋಮರಾಯ ಹೇಳ್ತಾನ, ಏನ್ ಹೇಳ್ತಾರಿಪ್ಪ? ಯಪ್ಪ ಇಂತ ಗುಡ್ಡ ಗವಾರದಾಗ ನಿನಗೇನು ತಂದು ಕೊಡ್ಲಿ ಅಂದ ಕಾಲಕ್ಕ ಹಾ ಹಾ ಒಂದು ಹುಟ್ಟುಗೊಮ್ಮರಿ ಆಕಳದ, ಹಾ ಆ ಆಕಳ ಹಾಲು ಹಿಂಡ್ಕೊಂಡು ಬಂದ ನನಗ ಕೊಡು ಅಂದ. ಹೌದ್. ಅಪ್ಪ ಹುಟ್ಟುಗೊಮ್ಮರಿ ಕಿಲ್ಲಾರನ ಬಿಟ್ಟು ಕಿರಿಂದ ಆ ನಾಕ ಮಾರ್ ದೂರ ಮ್ಯಾಗ ತಿರುಗಾಡಿ ಮೇಯ್ತದ, ಹಾ ಹಾ ಸನೆ ಕೊಟ್ಟು ಬರಗುಡಂಗಿಲ್ಲ ಹೆಂಗ ಅಂತ ಕೇಳಿದಾಗ ಹೌದ್. ಅವಾಗ ಗುರು ಸೊನ್ನಾರ ಸಿದ್ದೇಶ್ವರ ಭಂಡಾರವನ್ನು ಕೊಡ್ತಾನ. ಅದಕ್ಕೆ ನೀನು ಭಂಡಾರ ಹೊಡಿ, ಹೊಡಿ, ಅದು ತರು ಬಿಟ್ಟು ನಿಂದ್ರತದ ಹಿಂಡ್ಕೊಂಡು ಬಾ ಅಂದ ಕಾಲಕ್ಕ ಹೌದು. ಆ ಹೋಗಿ ಹುಟ್ಟ ಗೋಮರಿಗೆ ಭಂಡಾರ ಹೊಡಿತಾನ. ಹಾ ಹಾ ಆ ತೊರಿ ಬಿಟ್ಟು ನಿಂದ್ರತದ. ಹೌದ್. ಎರಡು ಮಲಿ ಒಳಗ ಹಾಲು ಹಿಂಡ್ಯದ, ಹಾ ಎರಡು ಮಲಿ ಒಳಗ ಶೀತಾಳ ಹಿಂಡ್ಯದ. ಶೀತಾಳ ಹಿಂಡಿ ಅದ. ಸೋಮರಾಯ ತಂದ ಹಾ ಹಾ ಗುರುವಿಗೆ ಕುಡಿಸ್ಯಾನ. ಹೌದು. ಗುರು ಕುಡಿದ ಆನಂದ ಆಗಿದಾನ. ಹಾ ಹಾ ಇನ್ನ ನಿಮಗ ಕಿಲ್ಲಾರಿ ಏನ್ ಬಂದಾವ್ ನೋಡು, ಹೌದ್. ಅದರ ಒಳಗ ಒಂದು ಹುಟ್ಟು ಗೋಮರಿ ಆಕಳದ. ಹೌದು. ಹುಟ್ಟು ಗೋಮರಿ ಆಕಳ ಇಲ್ಲಿ ಹೆಂಗ ಸೊನ್ನಾರಿ ಸಿದ್ದೇಶ್ವರ ಬಂದು ಊಟಕ್ಕೆ ಕೇಳಿದಾಗ ಎರಡು ಮಲಿ ಒಳಗ ಹಾಲ, ಎರಡು ಮಲಿ ಒಳಗ ಶೀತಾಳ ಹಿಂಡ್ಯದ ನೋಡು. ಹಾ ಹಾ ಹಂಗಾನೆ ಆ ಮಠ ಮನೆ ಒಳಗನು ಸಹಿತ ಗುರು ಬಂದ ಕಿರಿಂದ ಊಟಕ್ಕೆ ಕೇಳ್ಯಾನ. ಕೇಳ್ಯಾನ. ಶಿಷ್ಯ ಒಯ್ದ ಕಿರಿಂದ ಹಿಂಡಿ ಕೊಟ್ಟಾನ. ಹೌದ್. ಹೌದಾ? ಹೌದ್ರಿಪ್ಪ. ಎರಡು ಮಲಿ ಒಳಗ ಶೀತಾಳ ಹಿಂಡ್ಯದ, ಎರಡು ಮಲಿ ಒಳಗ ಹಾಲು ಹಿಂಡ್ಯದ. ಹಾಲು ಹಿಂಡದ. ಹಾಲು ಎದರಾಗ ಹಿಂಡದ? ಬೇಡಿರತಕ್ಕಂತ ಗುರು ಯಾರ, ಹಿಂಡಿ ಕೊಟ್ಟಿರ್ತಕ್ಕಂತ ಶಿಷ್ಯ ಯಾರ? ಶಿಷ್ಯ ಯಾರ? ಹಿಂಗೊಂದು ಪ್ರಶ್ನೆ ಅದ. ಹೌದ್. ಇದಕ್ಕೆ ನಾನು ಕುಂದ ತರುವಂತ ಮಾತು ಮಾತಾಡಂಗಿಲ್ಲ, ವಿಚಾರ ಮಾಡ್ರಿ. ಯಾಕಂತ ಕೇಳಿದ್ರ ಹಾ ಹಾ ನಮಗ ಕುಣ್ಯಾಕ ಬರ್ಲಾರಕ್ಕಾಗಿ ಅಂಗಳ ಡೊಂಕ ತಿಳ್ಕಿರಿಂದ ಯಾವಾಗ ಅನ್ನಕ್ ಹೋಗ್ಬಾರ್ದು. ಹೌದ್ರಿಪ್ಪ. ಹಿರಿಯರು ಹೇಳ್ತಾರ, ಹಾ ಹಾ ಆ 4 ವೇದಗಳನ್ನ ವಿಂಗಡನ ಮಾಡಿ 6 ಶಾಸ್ತ್ರಗಳನ್ನ ಮಾಡಿ ಅದರದಿಂದ 18 ಪುರಾಣ ಹಾ ಹಾ ವ್ಯಾಸ ಮಹರ್ಷಿಗಳು ಬರೆದಿಟ್ಟಾರ. ಹೌದು. ಕರೆ ಹಾಲು ಮತ್ತದ ಈ ಸಿದ್ಧರ ವಿಷಯನ್ನ ವ್ಯಾಸ ಮಹರ್ಷಿ ಬರೆದಿಲ್ಲ. ಹಾ ಯಾಕೆ ಬರಲಿಲ್ಲ? ಯಾಕ್ರಿಪ್ಪ? ಸಿದ್ಧರ ಆಟ ಶಿವನಿಗೆ ತಿಳಿದಿಲ್ಲ, ಋಷಿ ಆಡಿದ ಮಾತು ಹುಷಿ ಹೋಗಿಲ್ಲ. ಹಾ ಹಾ ಸಿದ್ಧರು ಹೆಂಗದಾರ ಅಂತ ಕೇಳಿದ್ರ ಬೂದಿ ಮುಚ್ಚಿರತಕ್ಕಂತ ಕೆಂಡಿದ್ದಂಗದಾರ. ಹೌದ್ರಿಪ್ಪ. ಮ್ಯಾಗ ಬೂದಿ ಕಾಣಿಸ್ತದ, ಗಪ್ಪನ ಕೈ ಹಾಕಿದ್ರ ಸುಡ್ಲಾರ್ದ ಬಿಡಂಗಿಲ್ಲಪ್ಪ. ಹೌದ್. ಸಿದ್ಧರು ಸಿದ್ಧಟ್ಟಿಗೆ ಬಾಯಿಲಿಂದ ಬಾಯಿಗೆ ಬಂದಿರತಕ್ಕಂತದ್ದ. ಹೌದ್ರಿಪ್ಪ. ಅದು ಬಾಯಿಲಿಂದ ಬಾಯಿಗೆ ಹೋಗ್ಲಿ ಅಂತ ಹೇಳ್ಯಾರ. ಹಾ ಹಾ ಯಾರ್ಯಾರಿಗೆ ಎಷ್ಟು ಗೊತ್ತೈತೆ ಅಟ್ ಹೇಳ್ಕೊತ್ ಬಂದಾರ, ಇರ್ಲಾರ್ದನ್ ಕೇಳಾಕ್ ಹೋಗೋಣ. ಆ ಸಿದ್ಧರ ಬಡ್ಡಿಯನ್ನ ಹಡ್ಡಿ ಹೇಳಿಬೇಡ್ರಿ, ಬಾ ಹಡ್ಡಿ ಹೇಳಿದನ ಬಡ್ಡಿ ನಟ್ಟ ಅವಸತ್ತ ಹಾ ಹಾ ಸಾಧ್ಯ ಇಲ್ಲ. ಹೌದ್. ಆ ಯಾವಾದ್ರ ಒಂದು ದೇವ್ರದ್ದು ಮಾಡಿರ್ತಕ್ಕಂತ ಪವಾಡ ನಾವು ಕೇಳಾಕತ್ತಿಪ್ಪ ಅಂತಂದ್ರ ಏನ್ ಹೇಳ್ತಾರ ಗೊತ್ತಿರ್ಲಿಲ್ಲ ಅಂದ್ರ, ಏನ್ ಹೇಳ್ತಾರ್ರಿಪ್ಪ? ಆ ದೇವ್ರ ಬಾಳ್ ಕೆಟ್ಟದನ, ಆ ದೇವ್ರದ್ದು ಕೇಳಬೇಡ್ರಿ. ಹಾ ಹಾ ಆ ದೇವ್ರದ ಅವ ಬಾಳ್ ಕೆಟ್ಟದನ್ ದೇವ್ರ, ಆ ದೇವ್ರಿಗೆ ನಾವು ನಿಂದ ಮಾಡಂಗಿಲ್ಲ. ಹೌದ್. ಅವ್ರು ಮಾಡಿರ್ತಕ್ಕಂಥ ಚರಿತ್ರೆ ಪವಾಡ ಯಾರಿಗೆ ಭಾಗ್ಯ ಕೊಟ್ರು, ಯಾರಿಗೆ ಆ ಗರ್ವದಿಂದ ಮೆರಿತಕ್ಕಂಥವ್ರು ಗರ್ವ ಹರಣಿ ಹೆಂಗ ಮಾಡಿದ್ರು ಹಾ ಹಾ ಅನ್ನುವಂಥದ್ದು ಕೀರ್ತಿ ಪವಾಡಗಳನ್ನ ಹೇಳಕತ್ರ ದೇವ್ರ ನಮ್ಮ ನಿನ್ನ ಅಳಗಾಲ್ ಮಾಡ್ತಾವಂದ್ರ ಇದು ಹೆಂಗ್ರಿ? ನಮ್ಮ ಭಾವನೆ ತಪ್ಪತ್ತ ನನ್ನ ಅನಿಸಿಕೆ ಅನಿಸ್ತದ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕ ಸತ್ಯಸಿದ್ಧರು ಮಾಡಿರ್ತಕ್ಕಂಥ ಚರಿತ್ರೆ ಏನದ, ಹಾ ಹಾ ಎಷ್ಟೆಷ್ಟು ಹಿರಿಯರು ಹೇಳ್ಕೊತ್ ಬಂದಾರ, ಕೆಲವೊಬ್ಬರಿಗೆ ಗೊತ್ತದವ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಹೌದ್ರಿಪ್ಪ. ಎಷ್ಟು ನಮಗ ತಿಳಿತದ, ಮುಂದಿನ ಪೀಳಿಗೆಗಳಿಗೆ ಅದು ಹೋಗಿ ಮುಟ್ಟಲಿ ಅಂತ ತಿಳ್ಕೊಂಡಕ್ಕಿರಂದು ಹೇಳುದದ. ಹೇಳೋದ್ರಿ ಸರ. ಇದು ನೀರ ಮ್ಯಾಗಿನ ಗುಳ್ಳಿ, ಹಾ ಹಾ ಯಾವಾಗ ಹೊಡಿತದ ಗೊತ್ತಿಲ್ಲ. ಗೊತ್ತಿಲ್ರಿಪ್ಪ. ನಮ್ಮ ತೇಕಿದ್ದದ ನಾವ್ ಇಟ್ಕೊಂಡು ಹೋದ್ವಿ ಅಂದ್ರೆ ಹೆಂಗಾಗ್ತದ?
ಒಂದ್ 100 ಚೀಲ ಜೋಳ ಬೆಳೆದಕ್ಕಿರಿಂದ ಹಿಂದಕ್ಕೆ ಹಗೆ ತೆಗೆದು ಹಾಕ್ತಿದ್ರಲ್ಲ, ಹಾ ಹಾ ಹಗೆದಾಗ ಜೋಳ ಹಾಕಿ ಮ್ಯಾಗ ಬೈಗಲ್ ಹಾಕಿ ಮಣ್ಣು ಮುಚ್ಚಿ ಬಿಟ್ಟಿವಿ ಅಂದ್ರೆ ನೆಲ ಸಮ ಆಯ್ತು, ಹೌದ್ರಿಪ್ಪ. ಗೊತ್ತಾಗಂಗಿಲ್ಲ. ಹಾ ಹಾ ಆ ಅಕಸ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿ ಇಲ್ಲಿ ಹಗೆ ಐತಿ, ಇದ್ರಾಗ ಜ್ವಾಳ ಅದಾವ, ಜ್ವಾಳ ಅದಾವ, ನಿಮಗ ಪ್ರಸಂಗ ಬಂದಾಗ ತಕ್ಕೋರಿ ಬೀಸ್ಕೊಂಡು ಊಟ ಮಾಡ್ರಿ ಅಂತ ಹೇಳಿದ್ರ ಅವ್ರಿಗೆ ಪ್ರಸಂಗ ಬಂದಾಗ ಅದನ್ನ ತೆಗೆದಕ್ಕಿರಿಂದ ಜ್ವಾಳ ತೆಗಿತಾರ. ಹೌದ್ರಿಪ್ಪ. ನಾವು ಸುಮ್ಮ ಹೋದಿವಿ ಅಂದ್ರ ಅದು ಅಲ್ಲೇ ಮಾಯಾಗಿ ಹೋಗಿ ಬಿಡ್ತದ. ಅಲ್ಲೇ ಹೋಗ್ತದ್ರಿಪ್ಪ. ಅದಕ್ಕ ಆ ಸಿದ್ದಟ್ಟಿಗೆ ಮಾಯ ಆಗ್ಬಾರ್ದು, ಇದು ಬೆಳಿಬೇಕತ್ತ ಅನ್ನುವಂತದ ಅಪೇಕ್ಷೆ ಇಟ್ಟುಕೊಂಡಕ್ಕಿರಿಂದ ಹಾ ಹಾ ನಾ ಎಲ್ಲಿ ಕೇಳ್ತೀನಿ ನೋಡು, ಇವತ್ತಿಲ್ಲಿ ಮಾತಾಡಿನಿ ಅಂದ್ರ ಇನ್ನೊಂದು ನಾಳಿಗೆ ಎಲ್ಲಿ ಮತ್ತ 27 ಒಬ್ರು ಬರೋರ್ದಾರ, ಹಾ ಹಾ ಅಲ್ಲಿ ಬೇರೆನೇನೆ. ಹೌದ್ರಿಪ್ಪ. ಮುಂದ ಮತ್ತ 4ನೇ ತಾರೀಕು ಒಬ್ರು ಬರ್ತಾರ, ಅಲ್ಲಿ ಬೇರೆನೇನ. ಎಲ್ಲಿ ಪ್ರತಿ ಒಂದು ಸ್ಟೇಜಕ್ಕ ಹೊಸದನ ಪ್ರಶ್ನೆ ನನ್ನ ಹೊಸವನ ಘರ್ಷಣೆ ಸಿದ್ದಾಟಿಗೆ ಒಳಗ. ಹೌದ್ರಿಪ್ಪ. ಮತ್ತ ಇನ್ನ ಬುಕ್ಕಾದಾಗ ಜರ ಕರ್ತ ಮಾತಾಡುದ್ರಿ, ಅದರೊಳಗನ ಎಲ್ಲಾರ ಕಡೆ ಇದ್ದಿರ್ಬೇಕು ಬಿಟ್ಟಿರ್ಬೇಕು, ಅದನ್ನ ನಾ ಹೇಳವಲ್ಲ. ಹಾ ಹಾ ಬುಕ್ಕ ನಾನೇನು ಸ್ವತಃ ಬರ್ದಿಲ್ಲ, ಯಾರ ಬರ್ದಿಟ್ಟಿರ್ತಕ್ಕಂಥದ್ದು, ಯಾರ ಲೇಖಕ ಅದಾನ, ಯಾವಾಗ ಬರ್ದಾನ, ಯಾವ ಇಸ್ವಿ ಒಳಗ ಪ್ರಿಂಟಿಂಗ್ ಆಗ್ಯದ, ಎಷ್ಟು ಬುಕ್ಕ ಪ್ರಿಂಟಿಂಗ್ ಆಗ್ಯಾವ, ಹಾ ಹಾ ಬುಕ್ಕಾದಾಗ ಜರ್ಕರ್ತ ನೇರವಾಗಿ ಮಾತಾಡೋದು, ಬುಕ್ಕಾದಾಗ ಪ್ರಶ್ನೆ ಮಾಡೋದಪ್ಪ ಅಂತ ಜರ್ಕರ್ತ ಅಂದ್ರಿ ಅಂದ್ರ ಹೌದ್ ಅದನ್ನ ಎಲ್ಲ ಮಾಡಿ ಬ್ಯಾಡ ಅಂತ ಹೇಳಿಕರಿಂದ ಬಿಟ್ಟಿದ್ದೇವೆ ನಾವು. ಹೌದು. ಸುಮ್ಮ ಸಿದ್ದಾಟಿಗೆ ಬೆಳೆಸೋ ಸಲುವಾಗಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕ ಯಾಕಂತ ಕೇಳಿದ್ರೆ ಬಾಳ ಮಾತಾಡ್ಲಾರ್ದೆ ಒಂದ್ 4 ನುಡಿಕೆ ಅಲ್ಲಿ ಹಾಡಿ ಒಳ್ಳೆ ಅನಭಾವಿ ಕಲಾವಿದರಿಗೆ ಪಾಳೆ ಹೋಗ್ತದ. ಗುರುಜಿ ಅವ್ರೆ, ನಿಮ್ಗೊಂದು ವಿನಂತಿ ಅದ. ಏನ್ರಿಪ್ಪ ಅದು ವಿನಂತಿ? ಈ ಪಲ್ಲಕ್ಕಿಯಾಗ ಏನ ಬಾರಸ್ಗೋತ ಇದು ಎಲ್ಲಾ ವಾದ್ಯ ವೈಭವದಿಂದ ಅದ್ರಾಗ ಏನ್ರಿ ಮೂರ್ತಿ ಪೂಜ್ಕೊಂಡು ತಂದಿರೋ? ವಿಶ್ವಕರ್ಮ ಪರಮಾತ್ಮ ಕೊಟ್ಟಾನ, ಪರಮಾತ್ಮ ಅಂಶದ ಮುತ್ಯ ಕೊಟ್ಟಾನ. ಅದ್ರಾಗ ಏನಾರ ಮೂರ್ತಿ ಪೂಜೆ ಮಾಡಿ ಬಾರಸ್ಗೋತ ಹಿಂಗೇನ್ರಿ ಡೊಳ್ಳ ತಾಳ ಇವೆಲ್ಲಾ ಬಾರಸ್ಗೋತ ತಂದಿರೋ? ಗಂಟೆ ದುಪಾರ್ತಿ ಬಂಡ್ರ ಚೀಲ ಹಿಂಗೆಲ್ಲ ಏನ್ ಹಂಗ ಸುಮ್ ಗೋಳೆ ಮಾಡಿ ಗಂಟೆ ಕಟ್ಕೊಂಡು ಬಂದಿರೋ? ಹೇಳ್ತಾರ ತೋರಿ ಅವರು. ಇದಕ್ಕೆ ನೀವು ಮಾತಾಡಿರ್ತಕ್ಕಂಥ ಮಾತಿಗೆ ಅದಕ್ಕ ವಿಚಾರ ಮಾಡಿಕರಿಂದ ಹೇಳ್ತಾರಂತಕ್ಕಂಥ ಮಾತನ್ನು ಹೇಳುತ್ತ ಒಂದು 4 ನುಡಿಕೆ ಅಲ್ಲಿ ಹಾಡಿ ಆ ಕಲಾವಿದರಿಗೆ ಪಾಳೆ ಕೊಡೋದು.